ಆರೋಗ್ಯ ಸಚಿವರು, ವೈದ್ಯಕೀಯ ಶಿಕ್ಷಣ ಸಚಿವರು ಈ ಸ್ಟೋರಿಯನ್ನ ನೋಡಲೇಬೇಕು. ನೂರಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಸ್ಪತ್ರೆ ಕಟ್ಟಿಸಿದ್ದು ಇದಕ್ಕೇನಾ? ಉತ್ತರ ಕೊಡಬೇಕು ಸಚಿವರು. ಮಕ್ಕಳ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಉದ್ಘಾಟನೆಯ ಭಾಗ್ಯ ಇನ್ನೂ ಸಿಕ್ಕಿಲ್ಲ. ಖರ್ಚು ಮಾಡಿದ್ದು ನೂರಾರು ಕೋಟಿ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ವೈದ್ಯಕೀಯ ಸಿಬ್ಬಂದಿಯೇ ಇಲ್ಲ. ಇದು ಇಂದಿರಾ ಗಾಂಧಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಅವಸ್ಥೆಯ ಕಥೆ. 2 ಬಾರಿ ಸಿಬ್ಬಂದಿ ನೇಮಕಕ್ಕೆ ಮನವಿ ಮಾಡಿದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಹಳೆ ಕಟ್ಟಡದಲ್ಲಿ ಹಾಸಿಗೆಗಳ ಕೊರತೆಯಲ್ಲೇ ಮಕ್ಕಳಿಗೆ ಚಿಕಿತ್ಸೆ ನೀಡುವಂತಹ ಕೆಲಸ. ಒಂದು ಬೆಡ್ ಅಲ್ಲಿ 2 ಮಕ್ಕಳಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ವರ್ಷ ಕಳೆದರೂ ಕೂಡ ಇನ್ನೂ ಉದ್ಘಾಟನೆಯೂ ಆಗಿಲ್ಲ ಅಧಿಕೃತವಾಗಿ ಈ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್. ಉತ್ತಮವಾದ ಉತ್ಕೃಷ್ಟವಾದಂತಹ ಚಿಕಿತ್ಸೆ, ಈ ಟರ್ಷರಿ ಕೇರ್ ಸೆಂಟರ್ ಅಂತ ನಾವು ಹೇಳಿದಾಗ ಎಲ್ಲಾ ರೀತಿ ಸೌಲಭ್ಯಗಳನ್ನು ಕೊಡಬೇಕು. ಈಗ ಅದಕ್ಕೋಸ್ಕರ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಅಸ್ಥಿ ಮಜ್ಜೆ ಚಿಕಿತ್ಸೆ ಅಂತ ಹೇಳ್ತೀವಿ, ಆರ್ಗನ್ ಟ್ರಾನ್ಸ್ಪ್ಲಾಂಟ್, ಮತ್ತೆ ಈ ಫೀಟಲ್ ಮೆಡಿಸಿನ್, ಮತ್ತೆ ರೋಬೋಟಿಕ್ ಸರ್ಜರಿ, ಇದ್ರದ್ದೆಲ್ಲ ನಾವು ಗಮನ ಇಟ್ಕೊಂಡು ಆಮೇಲೆ ನಮ್ಮ ರಾಜ್ಯ ಸರ್ಕಾರದ ಘನ ಸರ್ಕಾರದ ಒಂದು ಸಪೋರ್ಟ್ ಇಂದ ನಮಗೆ ಹೊಸ ಬಿಲ್ಡಿಂಗ್ ನ, ಅದು ಕೂಡ ಒಂದು 450 ಹಾಸಿಗೆ ಇರ್ತಕ್ಕಂಥ ಸೌಲಭ್ಯ ಇರ್ತಕ್ಕಂಥದ್ದು. ಅದನ್ನ ನಮಗೆ ಈಗ 3 ವರ್ಷದಿಂದ ಅವರು ಸ್ಯಾಂಕ್ಷನ್ ಮಾಡಿದ್ರು. ಈಗ ಅದರದ್ದು ಕಟ್ಟಡ ಎಲ್ಲ ಸಂಪೂರ್ಣವಾಗಿ ಅದು ಮುಗಿದಿರುವಂತಹ ಹಂತಕ್ಕೆ ಬಂದಿದೆ. ಇನ್ನು ಸ್ವಲ್ಪ ಇನ್ನು ಕೆಲವೇ ದಿನಗಳಲ್ಲಿ ಆ ಕಟ್ಟಡ ನಮಗೆ ಹ್ಯಾಂಡ್ ಓವರ್ ಮಾಡಬಹುದು. ಹಾಗೆ ಅದಕ್ಕೆ ಅಗತ್ಯ ಇರುವಂತ ನಮ್ಮ ಮ್ಯಾನ್ ಪವರ್ ಅಂತ ನಾವೇನು ಹೇಳ್ತೀವಿ, ಮಾನವ ಸಂಪನ್ಮೂಲಗಳು, ಇದ್ರದ್ದು ಕೂಡ ಸರ್ಕಾರದ ಪರಿಶೀಲನೆ ಹಂತದಲ್ಲಿದೆ. ಇದ್ರ ಬಗ್ಗೆ ಕೂಡ ಸಾಕಷ್ಟು ಇದನ್ನ ಸಭೆಗಳನ್ನ, ಮೀಟಿಂಗ್ ನ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಮತ್ತೆ ವೈದ್ಯಕೀಯ ಶಿಕ್ಷಣ DME ಹಾಗೆ ನಮ್ಮ ಮಾನ್ಯ ಆನರಬಲ್ ಮಿನಿಸ್ಟರ್ ಸಚಿವರು ಕೂಡ ಸಾಕಷ್ಟು ಆಸಕ್ತಿ ವಹಿಸಿ ಇದರಿಂದ ಮ್ಯಾನ್ ಪವರ್ ರಿಸೋರ್ಸಸ್ಗೆ ಸ್ಯಾಂಕ್ಷನ್ ಮಾಡೋದಕ್ಕೆ ಸರ್ಕಾರದ ಪರಿಶೀಲನೆ ಹಂತದಲ್ಲಿದೆ. ಅದು ಕೂಡ ಶೀಘ್ರದಲ್ಲಿ ಆಗುತ್ತೆ. ಅದಾಗ್ತಿದ್ದಾಗೇನೆ ನಾವು ಅದರಲ್ಲಿ ಕೂಡ ಎಲ್ಲಾ ಫೆಸಿಲಿಟೀಸ್, ಹೊಸ ಸೌಲಭ್ಯಗಳು ಅಂತ ನಾನೇನು ಹೇಳಿದೆ ಅದನ್ನ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ. ಇನ್ನು ಅತ್ಯುತ್ತಮವಾದ ಉತ್ಕೃಷ್ಟವಾದ ಆರೋಗ್ಯ ಸಚಿವರು, ವೈದ್ಯಕೀಯ ಶಿಕ್ಷಣ ಸಚಿವರು ಈ ಸ್ಟೋರಿಯನ್ನ ನೋಡಲೇಬೇಕು. ನೂರಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಸ್ಪತ್ರೆ ಕಟ್ಟಿಸಿದ್ದು ಇದಕ್ಕೇನಾ? ಉತ್ತರ ಕೊಡಬೇಕು ಸಚಿವರು. ಮಕ್ಕಳ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಉದ್ಘಾಟನೆಯ ಭಾಗ್ಯ ಇನ್ನೂ ಸಿಕ್ಕಿಲ್ಲ. ಖರ್ಚು ಮಾಡಿದ್ದು ನೂರಾರು ಕೋಟಿ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ವೈದ್ಯಕೀಯ ಸಿಬ್ಬಂದಿಯೇ ಇಲ್ಲ. ಇದು ಇಂದಿರಾ ಗಾಂಧಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಅವಸ್ಥೆಯ ಕಥೆ. 2 ಬಾರಿ ಸಿಬ್ಬಂದಿ ನೇಮಕಕ್ಕೆ ಮನವಿ ಮಾಡಿದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಹಳೆ ಕಟ್ಟಡದಲ್ಲಿ ಹಾಸಿಗೆಗಳ ಕೊರತೆಯಲ್ಲೇ ಮಕ್ಕಳಿಗೆ ಚಿಕಿತ್ಸೆ ನೀಡುವಂತಹ ಕೆಲಸ. ಒಂದು ಬೆಡ್ ಅಲ್ಲಿ 2 ಮಕ್ಕಳಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ವರ್ಷ ಕಳೆದರೂ ಕೂಡ ಇನ್ನೂ ಉದ್ಘಾಟನೆಯೂ ಆಗಿಲ್ಲ ಅಧಿಕೃತವಾಗಿ ಈ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್. ಉತ್ತಮವಾದ ಉತ್ಕೃಷ್ಟವಾದಂತಹ ಚಿಕಿತ್ಸೆ, ಈ ಟರ್ಷರಿ ಕೇರ್ ಸೆಂಟರ್ ಅಂತ ನಾವು ಹೇಳಿದಾಗ ಎಲ್ಲಾ ರೀತಿ ಸೌಲಭ್ಯಗಳನ್ನು ಕೊಡಬೇಕು. ಈಗ ಅದಕ್ಕೋಸ್ಕರ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಅಸ್ಥಿ ಮಜ್ಜೆ ಚಿಕಿತ್ಸೆ ಅಂತ ಹೇಳ್ತೀವಿ, ಆರ್ಗನ್ ಟ್ರಾನ್ಸ್ಪ್ಲಾಂಟ್, ಮತ್ತೆ ಈ ಫೀಟಲ್ ಮೆಡಿಸಿನ್, ಮತ್ತೆ ರೋಬೋಟಿಕ್ ಸರ್ಜರಿ, ಇದ್ರದ್ದೆಲ್ಲ ನಾವು ಗಮನ ಇಟ್ಕೊಂಡು ಆಮೇಲೆ ನಮ್ಮ ರಾಜ್ಯ ಸರ್ಕಾರದ ಘನ ಸರ್ಕಾರದ ಒಂದು ಸಪೋರ್ಟ್ ಇಂದ ನಮಗೆ ಹೊಸ ಬಿಲ್ಡಿಂಗ್ ನ, ಅದು ಕೂಡ ಒಂದು 450 ಹಾಸಿಗೆ ಇರ್ತಕ್ಕಂಥ ಸೌಲಭ್ಯ ಇರ್ತಕ್ಕಂಥದ್ದು. ಅದನ್ನ ನಮಗೆ ಈಗ 3 ವರ್ಷದಿಂದ ಅವರು ಸ್ಯಾಂಕ್ಷನ್ ಮಾಡಿದ್ರು. ಈಗ ಅದರದ್ದು ಕಟ್ಟಡ ಎಲ್ಲ ಸಂಪೂರ್ಣವಾಗಿ ಅದು ಮುಗಿದಿರುವಂತಹ ಹಂತಕ್ಕೆ ಬಂದಿದೆ. ಇನ್ನು ಸ್ವಲ್ಪ ಇನ್ನು ಕೆಲವೇ ದಿನಗಳಲ್ಲಿ ಆ ಕಟ್ಟಡ ನಮಗೆ ಹ್ಯಾಂಡ್ ಓವರ್ ಮಾಡಬಹುದು. ಹಾಗೆ ಅದಕ್ಕೆ ಅಗತ್ಯ ಇರುವಂತ ನಮ್ಮ ಮ್ಯಾನ್ ಪವರ್ ಅಂತ ನಾವೇನು ಹೇಳ್ತೀವಿ, ಮಾನವ ಸಂಪನ್ಮೂಲಗಳು, ಇದ್ರದ್ದು ಕೂಡ ಸರ್ಕಾರದ ಪರಿಶೀಲನೆ ಹಂತದಲ್ಲಿದೆ. ಇದ್ರ ಬಗ್ಗೆ ಕೂಡ ಸಾಕಷ್ಟು ಇದನ್ನ ಸಭೆಗಳನ್ನ, ಮೀಟಿಂಗ್ ನ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಮತ್ತೆ
ವೈದ್ಯಕೀಯ ಶಿಕ್ಷಣ, DME, ಹಾಗೆ ನಮ್ಮ ಮಾನ್ಯ ಆನರಬಲ್ ಮಿನಿಸ್ಟರ್ ಸಚಿವರು ಕೂಡ ಸಾಕಷ್ಟು ಆಸಕ್ತಿ ವಹಿಸಿ ಇದರಿಂದ ಮ್ಯಾನ್ ಪವರ್ ರಿಸೋರ್ಸಸ್ಗೆ ಸ್ಯಾಂಕ್ಷನ್ ಮಾಡೋದಕ್ಕೆ ಸರ್ಕಾರದ ಪರಿಶೀಲನೆ ಹಂತದಲ್ಲಿದೆ. ಅದು ಕೂಡ ಶೀಘ್ರದಲ್ಲೇ ಆಗುತ್ತೆ. ಅದಾಗ್ತಿದ್ದಾಗೇನೆ ನಾವು ಅದರಲ್ಲಿ ಕೂಡ ಎಲ್ಲಾ ಫೆಸಿಲಿಟೀಸ್, ಹೊಸ ಸೌಲಭ್ಯಗಳು ಅಂತ ನಾನೇನು ಹೇಳಿದೆ ಅದನ್ನ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ. ಇನ್ನು ಅತ್ಯುತ್ತಮವಾದ ಉತ್ಕೃಷ್ಟವಾದ ಆರೋಗ್ಯ ಸಚಿವರು, ವೈದ್ಯಕೀಯ ಶಿಕ್ಷಣ ಸಚಿವರು ಈ ಸ್ಟೋರಿಯನ್ನ ನೋಡಲೇಬೇಕು. 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಸ್ಪತ್ರೆ ಕಟ್ಟಿಸಿದ್ದು ಇದಕ್ಕೇನಾ? ಉತ್ತರ ಕೊಡಬೇಕು ಸಚಿವರು. ಮಕ್ಕಳ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಉದ್ಘಾಟನೆಯ ಭಾಗ್ಯ ಇನ್ನೂ ಸಿಕ್ಕಿಲ್ಲ. ಖರ್ಚು ಮಾಡಿದ್ದು 100 ಕೋಟಿ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ವೈದ್ಯಕೀಯ ಸಿಬ್ಬಂದಿಯೇ ಇಲ್ಲ. ಇದು ಇಂದಿರಾ ಗಾಂಧಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಅವಸ್ಥೆಯ ಕಥೆ. 2 ಬಾರಿ ಸಿಬ್ಬಂದಿ ನೇಮಕಕ್ಕೆ ಮನವಿ ಮಾಡಿದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಹಳೆ ಕಟ್ಟಡದಲ್ಲಿ ಹಾಸಿಗೆಗಳ ಕೊರತೆಯಲ್ಲೇ ಮಕ್ಕಳಿಗೆ ಚಿಕಿತ್ಸೆ ನೀಡುವಂತಹ ಕೆಲಸ. ಒಂದು ಬೆಡ್ ಅಲ್ಲಿ 2 ಮಕ್ಕಳಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ವರ್ಷ ಕಳೆದರೂ ಕೂಡ ಇನ್ನೂ ಉದ್ಘಾಟನೆಯೂ ಆಗಿಲ್ಲ ಅಧಿಕೃತವಾಗಿ ಈ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್. ಉತ್ತಮವಾದ ಉತ್ಕೃಷ್ಟವಾದಂತ ಚಿಕಿತ್ಸೆ, ಈ ಟರ್ಷರಿ ಕೇರ್ ಸೆಂಟರ್ ಅಂತ ನಾವು ಹೇಳಿದಾಗ ಎಲ್ಲಾ ರೀತಿ ಸೌಲಭ್ಯಗಳನ್ನು ಕೊಡಬೇಕು. ಈಗ ಅದಕ್ಕೋಸ್ಕರ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಅಸ್ಥಿ ಮಜ್ಜೆ ಚಿಕಿತ್ಸೆ ಅಂತ ಹೇಳ್ತೀವಿ, ಆರ್ಗನ್ ಟ್ರಾನ್ಸ್ಪ್ಲಾಂಟ್, ಮತ್ತೆ ಈ ಫೀಟಲ್ ಮೆಡಿಸಿನ್, ಮತ್ತೆ ರೋಬೋಟಿಕ್ ಸರ್ಜರಿ, ಇದ್ರದ್ದೆಲ್ಲ ನಾವು ಗಮನ ಇಟ್ಕೊಂಡು ಆಮೇಲೆ ನಮ್ಮ ರಾಜ್ಯ ಸರ್ಕಾರದ ಘನ ಸರ್ಕಾರದ ಒಂದು ಸಪೋರ್ಟ್ ಇಂದ ನಮಗೆ ಹೊಸ ಬಿಲ್ಡಿಂಗ್ ನ, ಅದು ಕೂಡ ಒಂದು 450 ಹಾಸಿಗೆ ಇರ್ತಕ್ಕಂಥ ಸೌಲಭ್ಯ ಇರ್ತಕ್ಕಂಥದ್ದು. ಅದನ್ನ ನಮಗೆ ಈಗ 3 ವರ್ಷದಿಂದ ಅವರು ಸ್ಯಾಂಕ್ಷನ್ ಮಾಡಿದ್ರು. ಈಗ ಅದರದ್ದು ಕಟ್ಟಡ ಎಲ್ಲ ಸಂಪೂರ್ಣವಾಗಿ ಅದು ಮುಗಿದಿರುವಂತಹ ಹಂತಕ್ಕೆ ಬಂದಿದೆ. ಇನ್ನು ಸ್ವಲ್ಪ ಇನ್ನು ಕೆಲವೇ ದಿನಗಳಲ್ಲಿ ಆ ಕಟ್ಟಡ ನಮಗೆ ಹ್ಯಾಂಡ್ ಓವರ್ ಮಾಡಬಹುದು. ಹಾಗೆ ಅದಕ್ಕೆ ಅಗತ್ಯ ಇರುವಂತ ನಮ್ಮ ಮ್ಯಾನ್ ಪವರ್ ಅಂತ ನಾವೇನು ಹೇಳ್ತೀವಿ, ಮಾನವ ಸಂಪನ್ಮೂಲಗಳು, ಇದ್ರದ್ದು ಕೂಡ ಸರ್ಕಾರದ ಪರಿಶೀಲನೆ ಹಂತದಲ್ಲಿದೆ. ಇದ್ರ ಬಗ್ಗೆ ಕೂಡ ಸಾಕಷ್ಟು ಇದನ್ನ ಸಭೆಗಳನ್ನ, ಮೀಟಿಂಗ್ ನ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಮತ್ತೆ ವೈದ್ಯಕೀಯ ಶಿಕ್ಷಣ, DME, ಹಾಗೆ ನಮ್ಮ ಮಾನ್ಯ ಆನರಬಲ್ ಮಿನಿಸ್ಟರ್ ಸಚಿವರು ಕೂಡ ಸಾಕಷ್ಟು ಆಸಕ್ತಿ ವಹಿಸಿ ಇದರಿಂದ ಮ್ಯಾನ್ ಪವರ್ ರಿಸೋರ್ಸಸ್ಗೆ ಸ್ಯಾಂಕ್ಷನ್ ಮಾಡೋದಕ್ಕೆ ಸರ್ಕಾರದ ಪರಿಶೀಲನೆ ಹಂತದಲ್ಲಿದೆ. ಅದು ಕೂಡ ಶೀಘ್ರದಲ್ಲೇ ಆಗುತ್ತೆ. ಅದಾಗ್ತಿದ್ದಾಗೇನೆ ನಾವು ಅದರಲ್ಲಿ ಕೂಡ ಎಲ್ಲಾ ಫೆಸಿಲಿಟೀಸ್, ಹೊಸ ಸೌಲಭ್ಯಗಳು ಅಂತ ನಾನೇನು ಹೇಳಿದೆ ಅದನ್ನ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ. ಇನ್ನು ಅತ್ಯುತ್ತಮವಾದ ಉತ್ಕೃಷ್ಟವಾದ ಆರೋಗ್ಯ ಸಚಿವರು, ವೈದ್ಯಕೀಯ ಶಿಕ್ಷಣ ಸಚಿವರು ಈ ಸ್ಟೋರಿಯನ್ನ ನೋಡಲೇಬೇಕು. 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಸ್ಪತ್ರೆ ಕಟ್ಟಿಸಿದ್ದು ಇದಕ್ಕೇನಾ? ಉತ್ತರ ಕೊಡಬೇಕು ಸಚಿವರು. ಮಕ್ಕಳ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಉದ್ಘಾಟನೆಯ ಭಾಗ್ಯ ಇನ್ನೂ ಸಿಕ್ಕಿಲ್ಲ. ಖರ್ಚು ಮಾಡಿದ್ದು 100 ಕೋಟಿ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ವೈದ್ಯಕೀಯ ಸಿಬ್ಬಂದಿಯೇ ಇಲ್ಲ. ಇದು ಇಂದಿರಾ ಗಾಂಧಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಅವಸ್ಥೆಯ ಕಥೆ. 2 ಬಾರಿ ಸಿಬ್ಬಂದಿ ನೇಮಕಕ್ಕೆ ಮನವಿ ಮಾಡಿದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಹಳೆ ಕಟ್ಟಡದಲ್ಲಿ ಹಾಸಿಗೆಗಳ ಕೊರತೆಯಲ್ಲೇ ಮಕ್ಕಳಿಗೆ ಚಿಕಿತ್ಸೆ ನೀಡುವಂತಹ ಕೆಲಸ. ಒಂದು ಬೆಡ್ ಅಲ್ಲಿ 2 ಮಕ್ಕಳಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ವರ್ಷ ಕಳೆದರೂ ಕೂಡ ಇನ್ನೂ ಉದ್ಘಾಟನೆಯೂ ಆಗಿಲ್ಲ ಅಧಿಕೃತವಾಗಿ ಈ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್. ಉತ್ತಮವಾದ ಉತ್ಕೃಷ್ಟವಾದಂತ ಚಿಕಿತ್ಸೆ, ಈ ಟರ್ಷರಿ ಕೇರ್ ಸೆಂಟರ್ ಅಂತ ನಾವು ಹೇಳಿದಾಗ ಎಲ್ಲಾ ರೀತಿ ಸೌಲಭ್ಯಗಳನ್ನು ಕೊಡಬೇಕು. ಈಗ ಅದಕ್ಕೋಸ್ಕರ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಅಸ್ಥಿ ಮಜ್ಜೆ ಚಿಕಿತ್ಸೆ ಅಂತ ಹೇಳ್ತೀವಿ, ಆರ್ಗನ್ ಟ್ರಾನ್ಸ್ಪ್ಲಾಂಟ್, ಮತ್ತೆ ಈ ಫೀಟಲ್ ಮೆಡಿಸಿನ್, ಮತ್ತೆ ರೋಬೋಟಿಕ್ ಸರ್ಜರಿ, ಇದ್ರದ್ದೆಲ್ಲ ನಾವು ಗಮನ ಇಟ್ಕೊಂಡು ಆಮೇಲೆ ನಮ್ಮ ರಾಜ್ಯ ಸರ್ಕಾರದ ಘನ ಸರ್ಕಾರದ ಒಂದು ಸಪೋರ್ಟ್ ಇಂದ ನಮಗೆ ಹೊಸ ಬಿಲ್ಡಿಂಗ್ ನ, ಅದು ಕೂಡ ಒಂದು 450 ಹಾಸಿಗೆ ಇರ್ತಕ್ಕಂಥ